ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಆಲೂ ಮೇಥಿ ಕರಿ ಅದು ಮಾಡ್ತಾಯಿದ್ದೀನಿ. ಅದನ್ನು ತೋರಿಸೋಣ ಅಂತ ಇವತ್ತು ಏನೇನು ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ದಪ್ಪದಾಗಿ ಈರುಳ್ಳಿ, ಟೊಮೊಟೊಣ್ಣು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಶುಂಠಿ, ಕೊತ್ತಂಬರಿ ಸೊಪ್ಪು, ಗೋಡಂಬಿ, ಆಮೇಲೆ ಸಾಸಿವೆ, ಜೀರಿಗೆ, ಇಂಗು, ಚಕ್ಕೆ, ಲವಂಗ, ಒಂದು ಏಲಕ್ಕಿ, ಇದಿಷ್ಟನ್ನು ಇಟ್ಕೊಂಡಿದ್ದೀನಿ. ಈಗ ನೋಡಿ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಈಗ ಇದನ್ನು ಹಾಕಿದ್ದೀನಿ. ಜೀರಿಗೆ, ಚಕ್ಕೆ, ಲವಂಗ, ಏಲಕ್ಕಿ ಎಲ್ಲ ಹಾಕಿದ್ದೀನಿ. ಈಗ ನೆಕ್ಸ್ಟ್ ಈರುಳ್ಳಿ ಹಾಕ್ತಾಯಿದ್ದೀನಿ. ಈಗ ಚೆನ್ನಾಗಿ ಕೆಂಪಗೆ ಹುರಿಯೋಣ. ಹಸಿಮೆಣಸಿನ್ಕಾಯಿನೂ ಅದರೊಳಗಡೆ ಹಾಕಿದ್ದೀನಿ. ಚೆನ್ನಾಗಿ ಈಗ ಎಣ್ಣೆನೆಲ್ಲ ಅದನ್ನು ಫ್ರೈ ಮಾಡ್ಕೊಳ್ಳೋಣ. ಮೆಂತ್ಯ ಸೊಪ್ಪನ್ನ ಚೆನ್ನಾಗಿ ತೊಳೆದು ನೀರಲ್ಲಿ ನೆನೆ ಹಾಕಿದ್ದೀನಿ ನಾನು. ಇನ್ನೇನಾದರೂ ಸಣ್ಣ ಪುಟ್ಟ ಮಣ್ಣು ಅಂಟ್ಕೊಂಡಿದ್ರೆ ಬಿಟ್ಕೊಳ್ಳುತ್ತೆ ಅನ್ನೋ ಒಂದು ಕಾರಣಕ್ಕೆ ಚೆನ್ನಾಗಿ ತೊಳೆದು ಒಂದು 3 ಸಲ ತೊಳೆದು ನೀರೊಳಗೆ ನೆನೆ ಹಾಕಿದ್ದೀನಿ. ಒಂದು 10 ನಿಮಿಷ ಬಿಟ್ಟು ಅದನ್ನು ಕಟ್ ಮಾಡ್ಕೊಳ್ತೀನಿ. ಇದು ಚೆನ್ನಾಗಿ ಕೆಂಪಗೆ ಆದಮೇಲೆ ಈರುಳ್ಳಿ ಹಾಕೋದು, ಈರುಳ್ಳಿ ಅಂತೀನಿ, ಟೊಮೊಟೊನ ಹಾಕೋಣ. ಇದು ಪೇಸ್ಟ್ ಮಾಡ್ಕೊಳ್ಳೋಕ್ಕೋಸ್ಕರ ಇದನ್ನು ಮಾಡ್ತಾ ಇರೋದು. ಈಗ ಟೊಮೊಟೊನ ಹಾಕೋಣ. ಇದು ಚೆನ್ನಾಗಿ ಮೆತ್ತಗಾಗಬೇಕು. ಒಂದು ಸ್ವಲ್ಪ ಒಂದು ಅರ್ಧ ಸ್ಪೂನ್ ಉಪ್ಪು ಕೂಡ ಹಾಕ್ಕೊಳ್ಳೋಣ, ಆವಾಗ ಬೇಗ ಮೆತ್ತಗಾಗ್ಬಿಡುತ್ತೆ. ತಟ್ಟೆ ಮುಚ್ಚುತ್ತೀನಿ. ಇವಾಗ ತಟ್ಟೆ ಮುಚ್ಚಿ ಆ ಕಾವಿಗೆ ಸ್ವಲ್ಪ ಬೇಗ ಮೆತ್ತಗಾಗಲಿ ಅಂತ ಬಿಡ್ತೀನಿ. ಈಗ ಇದು ಯಾವ ಥರ ನೀವು ಹುರ್ಕೊಳ್ತೀರಾ ಅದೇ ಥರ ಆ ಪೇಸ್ಟ್ ಮೇಲೇ ಇದು ಕರಿದು ಟೇಸ್ಟು ಬರೋದು. ಇದು ಚೆನ್ನಾಗಿ ಹುರ್ಕೋಬೇಕು. ನೋಡಿ, ಆಲೂಗಡ್ಡೆನೂ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಗ್ಗರಣೆಗೋಸ್ಕರ. ಈಗ ಅದಾಯಿತು, ಆ ಕಡೆ ಹಾರಕ್ಕಿಟ್ಟಿದ್ದೀನಿ. ಈಗ ಇದಕ್ಕೆ ಒಂಚೂರು ಸಾಸಿವೆ, ಜೀರಿಗೆ, ಹಿಂಗು ಹಾಕಿದ್ದೀನಿ. ಈರುಳ್ಳಿ ಹಾಕೋಣ. ಈರುಳ್ಳಿ ಚೆನ್ನಾಗಿ ಬಾಡಿಸ್ಕೊಂಡ್ಮೇಲೆ ಮೆಂತ್ಯ ಸೊಪ್ಪು ಹಾಕೋಣ. ಇದು ಯಾವುದನ್ನು ಫೈನಲಿ ಚಾಪ್ ಮಾಡಬೇಕು ಅನ್ನೋದೇನಿಲ್ಲ, ದಪ್ಪಕ್ಕೆ ಇದ್ದರೆ ನಡೆಯುತ್ತೆ. ನಾನು ಅದಕ್ಕೆ ಅಂತ ಏನು ಸಣ್ಣಕ್ಕೆ ಕಟ್ ಮಾಡ್ಕೊಂಡಿಲ್ಲ. ಈರುಳ್ಳಿನ ಆಗಲಿ ಆಲೂಗಡ್ಡೆ ಆಗಲಿ ಯಾವುದನ್ನು ಸಣ್ಣಕ್ಕೆ ಕಟ್ ಮಾಡ್ಕೊಂಡಿಲ್ಲ, ಎಲ್ಲ ದಪ್ಪನೇ ಇದೆ ನೋಡಿ. ಚೆನ್ನಾಗಿದೆ ಕೆಂಪಗೆ ಹುರ್ಕೊಂಡು ಆಮೇಲೆ ಮೆಂತ್ಯ ಸೊಪ್ಪು ಹಾಕೋಣ. ಮೆಂತ್ಯ ಸೊಪ್ಪೇನು 2 ನಿಮಿಷದಲ್ಲಿ ಬೆಂದ್ಕೊಂಡ್ಬಿಡುತ್ತೆ. ಆಗ್ತಾ ಬಂತು. ಇದಕ್ಕೆ ಒಂಚೂರು ಎಣ್ಣೆ ಹಾಕಿದ್ದೀರಲ್ವ, ಒಂದು ಸ್ವಲ್ಪ ಬೆಣ್ಣೆನೂ ಹಾಕ್ಕೊಳ್ಳಿ. ನಾನು ಸ್ವಲ್ಪ ಬೆಣ್ಣೆ ತುಪ್ಪ ಎಲ್ಲ ಕಡಿಮೆ ಮಾಡ್ತಾಯಿದ್ದೀನಿ, ಅದಕ್ಕೆ ಹಾಕಿಲ್ಲ. ಲಾಸ್ಟಿಗೆ ಒಂಚೂರು ಹಾಕ್ತೀನಿ. ಎಲ್ಲರೂ ಇನ್ನೊಂದು ಚೂರು ಅದ್ರ ಜೊತೆಗೆ ಎಣ್ಣೆ ಜೊತೆಗೆ ಒಂಚೂರು ಬೆಣ್ಣೆನೂ, ಫಸ್ಟೇ ಬೆಣ್ಣೆ ಹಾಕಬೇಡಿ, ಸೀತ್ಕೊಂಡು ವಾಸನೆ ಬರುತ್ತೆ. ಎಣ್ಣೆ ಹಾಕಿ, ಎಣ್ಣೆ ಕಾದ್ಮೇಲೆ ಬೆಣ್ಣೆ ಹಾಕ್ಕೊಂಡೆ ಇದನ್ನು ಹುರ್ಕೊಳ್ಳಿ. ಟೇಸ್ಟ್ ಚೆನ್ನಾಗಿ ಬರುತ್ತೆ. ಈ ಹಸಿ ಮೆಂತ್ಯ ಸೊಪ್ಪು ಇಲ್ಲದೆ ಹೋದರೆ ಕಸೂರಿ ಮೇಥಿ ಬರುತ್ತೆ ನೋಡಿ, ಅದ್ರಲ್ಲಿ ಕೂಡ ಮಾಡ್ಬೋದು. ಬಟ್ ಈ ಟೇಸ್ಟ್ ಅದಕ್ಕೆ ಬರಲ್ಲ, ಕಸೂರಿ ಮೇಥಿಗೆ ಬರಲ್ಲ. ಆಮೇಲೆ ಮೆಂತ್ಯ ಸೊಪ್ಪು ಹಾಕ್ತೀನಿ ಅಂತ ಇದನ್ನು ತುಂಬ ಹಾಕಬಾರ್ದು, ಯಾಕೆಂದರೆ ಇದು ಸ್ವಲ್ಪ ಕಹಿ ಇರುತ್ತಲ್ಲ. ಸಾರಿ, ನಾ ಹೇಳೋದು ಮರ್ತೆ. ಈ ಆಲೂಗೆಡ್ಡೆನ ನಾನು ಬೇಯಿಸ್ಕೊಂಡು ಕಟ್ ಮಾಡಿ ಇಟ್ಕೊಂಡಿರೋದು, ಅದಕ್ಕೆ ಈಗ ಸೊಪ್ಪು ಆದಮೇಲೆ ಹಾಕ್ತಾಯಿದ್ದೀನಿ. ಅದೇನಾರು ಹಸಿ ಬೆಣ್ಣೆ ಹಾಕ್ತಾಯಿದ್ದೀನಿ ನೋಡಿ. ಈಗ ಹಸಿ ಇದ್ದಿದ್ದೇ ಆಗಿದ್ದರೆ ಅದನ್ನೇ ಫಸ್ಟ್ ಹಾಕಿ ಬೇಯಿಸ್ಕೊಂಡು ಆಮೇಲೆ ಮೆಂತ್ಯ ಸೊಪ್ಪು ಹಾಕ್ತಾಯಿದ್ದೆ ನಾನು. ಒಂಚೂರು ಬೆಣ್ಣೆ ಈಗ ಹಾಕ್ತೆ ನೋಡಿ, ಅಷ್ಟೇ. ಇದಕ್ಕೆ ಕ್ರೀಮು, ಬೆಣ್ಣೆ ಎಲ್ಲ ಎಷ್ಟು ಬೀಳುತ್ತಲ್ಲ ಅಷ್ಟೇ ಟೇಸ್ಟ್ ಬರುತ್ತೆ. ಈಗ ಅದು ತಣ್ಣಗಾಗಿದೆ. ಅದು ಕೊರಿಯಾಂಡರ್ ಪೌಡರು, ಆಮೇಲೆ ಅದು ಧನಿಯಾ ಪೌಡ್ರು, ಗರಂ ಮಸಾಲ, ಬ್ಲ್ಯಾಕ್ ಪೆಪ್ಪರು ಮೂರನ್ನು ಒಂದು ಅರ್ಧ ಸ್ಪೂನಷ್ಟು ಹಾಕ್ಬಿಟ್ಟು ಮಿಕ್ಸರ್ ಮಾಡ್ಕೊಳ್ತೀನಿ. ಈಗ ನೋಡಿ, ಮಿಕ್ಸರ್ ಮಾಡ್ಕೊಂಡು ಬಂದಿದ್ದೀನಿ. ಈಗ ಪೇಸ್ಟ್ ನೋಡಿ ನೈಸಾಗಿ ಬರಬೇಕು. ಈಗ ಅದನ್ನು ಕೂಡ ಆಗಿದೆ. ಚೂರು ಬಿಸಿ ಇದ್ದಾಗಲೇ ಹಾಕಿದ್ನಲ್ಲ,
ಮಿಕ್ಸರ್ ಡಬ ಡಬ ಅಂತೆಲ್ಲ ಹೊರಗಡೆ ಬಂದೇ ಬಿಡ್ತು. ಇನ್ನೊಂದು ಚೂರು ತಣ್ಣಗೆ ಮಾಡ್ಕೊಂಡು ಹಾಕಿದರೆ ಈ ರೀತಿ ಎಲ್ಲ ಹೊರಗಡೆ ಎಲ್ಲ ಸ್ಪಿಲ್ ಔಟ್ ಆಗ್ತಿರ್ಲಿಲ್ಲ ಅದು. ಈಗ ಹಾಕಿ ಇನ್ನೊಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಕುದಿಸೋಣ. ಉಪ್ಪು ಹಾಕ್ತಾಯಿದ್ದೀನಿ. ಇದಕ್ಕೆ ಟೊಮೊಟೊ ಹಣ್ಣು ಹಾಕ್ತಲೇನೂ ಮಾಡ್ಬೋದು ಈ ಕರಿನ. ಟೊಮೊಟೊ ಹಣ್ಣು ಹಾಕ್ತಾರೆ, ಬರೀ ಈರುಳ್ಳಿ ಪೇಸ್ಟ್ ಮಾಡಿಕೊಂಡು ಹಾಕ್ಬೋದು. ಟೊಮೊಟೊ ಹಣ್ಣು ಬೇಡ ಅಂತ ಅನ್ಸಿದ್ರೆ ಬರೀ ಈರುಳ್ಳಿ ಪೇಸ್ಟ್ ಮಾಡ್ಕೊಂಡು ಹಾಕ್ಬೋದು. ಮೇಲ್ಗಡೆ ನಿಂಬೆಹಣ್ಣು ಹಾಕ್ಕೊಳ್ಬೋದು. ನಾವು ಈ ಚಪಾತಿಗೆ ಮಾಡ್ಕೊಳ್ತಿರೋದ್ರಿಂದ ಇದು ಈ ಥರ ಇದ್ರೇ ಚೆನ್ನಾಗಿ ಅನಿಸುತ್ತೆ. ಆಯ್ತಾ ಬಂತು, ಕರಿ ಆಗ್ತಾ ಬಂತು. ಸ್ವಲ್ಪ ಖಾರ ಜಾಸ್ತಿ ಆಗಿಬಿಟ್ಟಿದೆ, ಅದಕ್ಕೆ ಸ್ವಲ್ಪ ಬ್ಯಾಲೆನ್ಸ್ ಮಾಡ್ಕೊಳ್ಳೋಕೆ ಏನು ಹಾಕ್ಲಿ ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಸ್ವಲ್ಪ ಮೊಸರು ಹಾಕ್ತೀನಿ. ಮೊಸರು ಹಾಕ್ಬಿಟ್ಟು ಸ್ವಲ್ಪ ಅದನ್ನು ಖಾರನ ಬ್ಯಾಲೆನ್ಸ್ ಮಾಡೋಣ. ಅದೆಲ್ಲೋ ಕ್ಲಿಪ್ಪಿಂಗ್ ಹೋಗ್ಬಿಟ್ಟಿದೆ. ಆಯ್ತಾ ಬಂತು. ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ. ನೋಡಿ ಹೇಗೆ ಕಾಣಿಸ್ತಿದೆ ನೋಡಿ. ಚೆನ್ನಾಗಿ ಕಾಣಿಸ್ತಿದೆಯಲ್ಲ. ಟೇಸ್ಟು ಚೆನ್ನಾಗಿರುತ್ತೆ, ಮಾಡ್ಕೊಳ್ಳಿ ನೀವು. ಥ್ಯಾಂಕ್ ಯು.